ಜೀವನದಲ್ಲಿ ಜನವರಿಯಿಂದ ನಾನು ತೆಗೆದುಕೊಳ್ಬೇಕು ಅಂತಂದರೆ ಯುಗಾದಿಯ ತನಕನೂ ಸಹ ಒಂದು ರೀತಿಯಾದಂತಹ ವಾತಾವರಣಗಳು ನಿರ್ಮಾಣವಾಗಿದ್ದರೆ ನಂತರದಲ್ಲಿ ಬದಲಾವಣೆಗಳಂತಹ ವಾತಾವರಣಗಳು ಜಾಸ್ತಿ ಆಗುತ್ತೆ. ಹ್ಮ್ ಹ್ಮ್ ನಾನು ಹೇಳುವಂಥದ್ದು ಜನವರಿಯಿಂದ ನಾನು ತೆಗೆದುಕೊಂಡು ಹೋಗೋದು ಜನವರಿಯಿಂದ ಜೂನ್ವರೆಗೂ ಒಂದು ರೀತಿಯಲ್ಲಿ ವಾತಾವರಣ ಇದ್ದರೆ ಅರ್ಧ ವರ್ಷಗಳ ಕಾಲ ಅಂತಂದರೆ ಅನಂತರದಲ್ಲಿ ಮತ್ತೆ ಬದಲಾವಣೆಗಳಾಗುವಂಥ ವಾತಾವರಣಗಳು ಜಾಸ್ತಿ ಇರುತ್ತೆ. ಹ್ಮ್ 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 ಮೇಷರಾಶಿ ತೆಗೆದುಕೊಂಡಾಗ ಮೇಷರಾಶಿಯಲ್ಲಿ ಖಂಡಿತವಾಗಿ ನಾವು ಯಾವುದೇ ವಿಧವಾದಂತಹ ಅಪೇಕ್ಷೆಯನ್ನು ಆಸೆಗಳನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹ್ಮ್ 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 ಮೇಷರಾಶಿಯಲ್ಲಿ 7.5 ಶನಿಯ ಜೊತೆಯಲ್ಲಿ ಮಿಕ್ಕಿದ ಗ್ರಹಗಳು ಸಹ ಕ್ರೂರವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದು ಯಾವುದೇ ವಿಧವಾದಂತಹ ಉತ್ತಮವಾದಂಥ ದಿನಗಳನ್ನು ನಾವು ನಿರೀಕ್ಷೆ ಮಾಡುವಂಥದ್ದು ತಪ್ಪಾಗತ್ತೆ. ದ್ವಾದಶದಲ್ಲಿರುವಂಥ ಈಗ ಶನಿಯ ಜೊತೆಯಲ್ಲಿ ಮೇಷರಾಶಿವರೆಗೆ ಹೋಗ್ತಾ ನಿಮಗೆ ಈಗ ಗುರುವಿನ ಬಲವನ್ನು ಕಳ್ಕೊಳ್ತೀರಿ, ಶನಿ ಬಲವನ್ನು ಕಳ್ಕೊಳ್ತೀರಿ, ನೆಕ್ಸ್ಟ್ ಶುಕ್ರ ಬಲವನ್ನು ಕಳ್ಕೊಳ್ತೀರಿ. ಮತ್ತು ನಿಮಗೆ ಹೋಗ್ತಾ ದ್ವಾದಶ ಸ್ಥಾನದಲ್ಲಿ ನಂತರದಲ್ಲಿ ನಿಮಗೆ ಪ್ರತಿಯೊಂದು ಒಂದಲ್ಲ ಒಂದು ಗ್ರಹಗಳ ಅವಘಡಗಳನ್ನು ಜಾಸ್ತಿ ನೋಡುವಂಥ ಸಾಧ್ಯತೆಗಳು ಮೇಷರಾಶಿಯವರಿಗೆ ಜಾಸ್ತಿ ಇರುತ್ತೆ. ಶುಭ ಕಾರ್ಯಗಳಲ್ಲಿ ಅನಾನುಕೂಲಗಳಾಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಾಗುತ್ತೆ, ಕುಟುಂಬದಲ್ಲಿ ನಾನಾ ವಿಚಾರಗಳಿಗೆ ಕಲಹಗಳು ಗೊಂದಲಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ದಾಯಾದಿ ಕಲಹಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಕೋರ್ಟು ಮೆಟ್ಟಲುಗಳನ್ನು ಹೇಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಕೋಪಕ್ಕೆ ಬುದ್ಧಿ ಕೊಟ್ಟು ಅವಘಡಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮೇಷರಾಶಿಯವರಿಗೆ 7.5 ಬಂತು ಅಂತ ಅಂದರೆ ಶನಿಯ ದೋಷ ಯಾವಾಗ ಬರ್ತದೆ ಅಂತಂದರೆ ಮನುಷ್ಯನಿಗೆ ಕೋಪ ಜಾಸ್ತಿ ಬರುತ್ತಂಥವ್ರಿಗೆ. ಅದರಿಂದ ಮುನ್ನೆಚ್ಚರಿಕೆಯಿಂದ ನಾವಿರಬೇಕು. ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳುವಂಥ ಸ್ಥಿತಿಗತಿಗಳಿಗೆ ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಇಲ್ಲ ಸಲ್ಲದ ಊಹಾಪೋಹಗಳ ಮಾತುಗಳಿಗೆ ಕಿವಿಯನ್ನು ಕೊಡಬಾರ್ದು. ಅದೇ ಕೋಪವನ್ನು ಮಾಡಿಕೊಂಡು ಬೇರೆ ಅವಘಡಗಳನ್ನು ಮಾಡ್ಕೊಳ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ. ಜೊತೆಯಲ್ಲಿ ಈ ಮೇಷರಾಶಿವರೆಗೆ ಈ ಸಂದರ್ಭಗಳಲ್ಲಿ ವ್ಯವಹಾರಗಳು ಬಹಳ ಕೈ ಕೊಡುತ್ತೆ. ನೀವು ಮಾಡುವಂಥ ಕೆಲಸಗಳಲ್ಲಿ ವ್ಯವಹಾರಗಳಲ್ಲಿ ತುಂಬ ಅಡೆತಡೆಗಳು ಬಂದು ತುಂಬ ಹದಗೆಡ್ತಾ ಇರುತ್ತೆ. ಶತ್ರುಗಳ ಬಾಧೆಯ ಜಾಸ್ತಿ ಆಗುತ್ತೆ. ಕೆಲಸ ಮಾಡುವಂಥ ಜಾಗದಲ್ಲಿ ಊಹಾಪೋಹಗಳು ಜಾಸ್ತಿ, ಚಾಡಿಕೋರರು ಜಾಸ್ತಿ, ಮೇಲಧಿಕಾರಿಗಳಿಂದ ಕಿರುಕುಳ ಆಗುವಂಥದ್ದು ಜಾಸ್ತಿ. ಇದೆಲ್ಲವೂ ಮನಸ್ಥಿತಿಗಳಿರುತ್ತೆ. ಮತ್ತು ಜೊತೆಯಲ್ಲಿ ಇವರಿಗೆ ಸೋಂಬೇರಿತನ ತುಂಬ ಹೆಚ್ಚಾಗುತ್ತೆ. 7.5 ಬಂದಾಗ ನೀವು ನೋಡಿ ಯಾರನ್ನೇ ಕೇಳಿ ಅತಿಯಾದಂತಹ ನಿದ್ರೆ ಆವರಿಸ್ಕೊಳ್ಳುತ್ತೆ, ಸೋಂಬೇರಿತನ ಜಾಸ್ತಿ ಆಗುತ್ತೆ, ದುಡ್ಡು ಕಾಸಿನ ವ್ಯವಹಾರಗಳಲ್ಲಿ ತುಂಬ ಅಡೆತಡೆಗಳು ಬಂದು ಸಾಲದ ಬಾಧೆಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ಮುಂಚಿತವಾಗಿ ನಾವು ಏನು ಮಾಡ್ಕೊಳ್ಬೇಕು ಗುರುಗಳೇ, ಇಷ್ಟೆಲ್ಲ ನಮಗೆ ಪ್ರಾಬ್ಲಮ್ಸ್ ಇದೆ, ಹಾಗಾದರೆ ನಾನು ಏನು ಮಾಡ್ಕೊಳ್ಬೇಕು ಗುರುಗಳೇ ಅಂತಂದರೆ ಖಂಡಿತವಾಗಿ ಆಗುವಂತಹ ಹಾನಿಯಿಂದ ಬಚಾವಾಗಲಿಕ್ಕೆ ಭಾಳ ಕಷ್ಟಕರವಾದಂತಹ ವಾತಾವರಣ. ಆದರೆ ಒಂದು ನಾವು ಏನು ಮಾಡ್ಬೋದು ಅಂತ ಅಂದರೆ ಅದರಿಂದ ಬಚಾವಾಗಲಿಕ್ಕೆ ಏನು ಸಾಧ್ಯ ಆಗುತ್ತೆ ಅಂತಂದರೆ ಯಾವಾಗ 7.5 ಬರುತ್ತೆ ಪ್ರತಿಯೊಂದು ರಾಶಿಗೂ ಸಹ ನಾನು ಹೇಳುವಂಥದ್ದು. ಈಗ 7.5 ಈಗ ಕುಂಭರಾಶಿಯೂ ಇದೆ, ಅಂತ್ಯದಲ್ಲಿದೆ, ಮಧ್ಯಭಾಗದಲ್ಲಿ ಮೀನರಾಶಿ ಇದೆ, ಆರಂಭದಲ್ಲಿ ಮೇಷರಾಶಿ ಇದೆ. ಅಂದ್ರೆ ಮೇಷರಾಶಿಯವರಿಗೆ 7.5 ಶುರುವಾಗಿ ಅಲ್ಲೇ 1 ವರ್ಷದ ಮೇಲೆ ಆಯಿತು. ಇದು ಕುಂಭರಾಶಿಯವ್ರನ್ನ ಕೇಳಿ, ಮೀನರಾಶಿಯವ್ರಿಗೆ ಕೇಳಿ, ಇದು ಭಾಳ ಅವ್ರಿಗೆ ಅನುಭವವನ್ನು ಕೊಟ್ಟಿರುತ್ತೆ. ಈ 7.5 ಯಾವಾಗ ಬರುತ್ತೆ, ಇಂಥ ಸಂದರ್ಭಗಳಲ್ಲಿ ನಾವು ಮಾಡಬೇಕಾಗಿರುವಂಥ ಒಂದು ಕೆಲಸ ಕೈಂಕರ್ಯಗಳೇನು ಅಂತ ಅಂದರೆ ಶನಿಯ ದೋಷಕ್ಕೆ ನಾವು ಗುರಿಯಾಗಿದ್ದೀವಿ ಅಂತ ಅಂದಾಗ ಶನಿಯ ವ್ಯಕ್ತಿತ್ವ ಹೆಂಗೆ ಅಂತ ಫಸ್ಟ್ ನಾವು ತಿಳ್ಕೊಳ್ಬೇಕು. ಈ ಶನಿದೇವರಿಗೆ ನಾನು ಏನು ಮಾಡಿದ್ರೆ ಉಳಿತಾಗುತ್ತೆ, ಏನು ಮಾಡಿದ್ರೆ ಕೆಟ್ಟದಾಗತ್ತೆ, ಶನಿ ಅನುಗ್ರಹ ಹೇಗಿರಬೇಕು, 7.5 ನಾನು ಹೆಂಗೆ ನಡ್ಕೊಳ್ಬೇಕು, ಇದನ್ನು ಫಸ್ಟು ನೀವು ತಿಳ್ಕೊಳ್ಬೇಕಾಗ್ತದೆ. ಮೇಷರಾಶಿಯಲ್ಲಿ 7.5 ಇದ್ದಾಗ ಏನು ಶನಿಯ ಒಂದು ಸಮಸ್ಯೆಗಳು ಬಂದಾಗ, ಶನಿಯ ದೋಷಗಳು ಬಂದಾಗ ನಾವು ಮಾಡಬೇಕಾಗಿರೋದು, ಮುಂಚಿತವಾಗಿ ನಾವು ಮಾಡಬೇಕಾಗಿರುವಂಥದ್ದು ಸುಳ್ಳನ್ನು ಹೇಳುವಂಥದ್ದು, ಮೋಸವನ್ನು ಮಾಡುವಂಥದ್ದು, ಅವಮಾನಗಳನ್ನು ಮಾಡುವಂಥದ್ದು, ಸ್ತ್ರೀ ಸಂಬಂಧಪಟ್ಟವಾದಂತಹ ವ್ಯವಹಾರಗಳನ್ನು ಅನೈತಿಕವಾಗಿ ಮಾಡಿಕೊಳ್ಳುವಂಥದ್ದು, ದುಶ್ಚಟಗಳಿಗೆ ಗುರಿಯಾಗುವಂಥದ್ದು. ಇದೆಲ್ಲವೂ ಸಹ ಎಷ್ಟು ನೀವು ಅದರಿಂದ ದೂರ ಇರ್ತೀರಿ ಅಷ್ಟು ನಿಮಗೆ 7.5 50% ಕಡಿಮೆ ಆಗುತ್ತೆ. ಇದು ಒಂದು ಸಣ್ಣದ ಒಂದು ಕಿವಿಯ ಮಾತು ಅಂತ ಅಂದ್ಕೊಳ್ಳಿ. ಈ 7.5 ಬಂದಾಗ ಈ ನೆಕ್ಸ್ಟು ನಾನು ಈಗಲೇ ಹೇಳ್ತೀನಿ 2 ಇಯರ್ಸ್ ಆದಮೇಲೆ ವೃಷಭ ರಾಶಿಗೆ ಬರುತ್ತೆ. ಈಗ ನೀವು ಪ್ರಿಪೇರ್ ಏನಾಗಬೇಕು ಅಂತ ಅಂದರೆ ಯಾವುದೇ ಸಂದರ್ಭಗಳಲ್ಲಿ ಅಂಥ ಪ್ರಾಣ ಹೋಗೋಂಥ ಸಂದರ್ಭಗಳೇನು ಬರೋದಿಲ್ಲ. ಸುಳ್ಳು ಹೇಳೋದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಸುಳ್ಳು ಹೇಳೋದನ್ನು ಕಡಿಮೆ ಮಾಡಿಕೊಂಡು ಆದಷ್ಟು ಸಹ ಸತ್ಯ ಧರ್ಮದಲ್ಲಿ ನನ್ನ ನಡವಳಿಕೆಯಲ್ಲಿ ಉತ್ತಮವಾಗಿರಬೇಕು. ಸ್ತ್ರೀಯರಿಗೆ ಅವಮಾನಗಳನ್ನು ಮಾಡಬಾರ್ದು. ಅದು ಶನಿಗೆ ತುಂಬ ವಿರುದ್ಧವಾದಂತಹ ವಾತಾವರಣ.
ಎಲ್ಲಿ ಸ್ತ್ರೀಯರನ್ನು ಅವಮಾನ ಮಾಡ್ತಾರೋ ಅಲ್ಲಿ ಶನಿಯ ದೋಷ ಹೆಚ್ಚಾಗುತ್ತೆ. ಎಲ್ಲಿ ಸ್ತ್ರೀಯರನ್ನು ಗೌರವಾನ್ವಿತವಾಗಿ ನಾವು ನಡೆಸ್ಕೊಳ್ತೀವೋ, ಅವರಿಗೆ ಎಷ್ಟು ಗೌರವವನ್ನು ಕೊಡ್ತೀವೋ ಅಷ್ಟು ಶನಿದೋಷ ನಿಮಗೆ ಕಡಿಮೆ ಆಗುತ್ತೆ. ಇದನ್ನು ಮುಂಚಿತವಾಗಿ ತಲೆಯಲ್ಲಿಟ್ಕೊಳ್ಬೇಕಾಗ್ತದೆ. ಮತ್ತು ಜೊತೆಯಲ್ಲಿ ಎಲ್ಲಿ ದುಶ್ಚಟಗಳಿಗೆ ನೀವು ಗುರಿಯಾಗ್ತೀರಿ, ಎಲ್ಲಿ ನೀವು ಮಾಡಬಾರ್ದ ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ತೀರಿ, ಅದೆಲ್ಲವೂ ಸಹ ಶನಿದೋಷ ನಿಮಗೆ ಹಾಳು ಮಾಡಿಬಿಡುತ್ತೆ. ಆದ್ದರಿಂದ ನಾನು ಆಗಲೇ ಹೇಳಿದೆ, ಜೂಜು, ಮದ್ಯಪಾನ, ಧೂಮಪಾನ, ಸ್ತ್ರೀ ಸಂಬಂಧಪಟ್ಟಂತಹ ವ್ಯವಹಾರಗಳು, ಸ್ತ್ರೀಯರಾಗಿದ್ದರೆ ಪುರುಷ ಸಂಬಂಧಪಟ್ಟಂಥ ವ್ಯವಹಾರಗಳು, ಇದೆಲ್ಲವೂ ಸಹ ನಾವು ಎಷ್ಟು ದೂರದಲ್ಲಿದ್ದು ಆ ತಂಟೆಗಳಿಗೆ ನಾವು ಹೋಗ್ದಲೇ ನಾವು ಇರ್ತೀವೋ ಅಷ್ಟು ನಿಮಗೆ ದೋಷಗಳು ಬರೋದಿಲ್ಲ. ಆದಷ್ಟು ಸಹ ಶನಿ ಉಪಾಸನೆ, ಹನುಮಾನ್ ಚಾಲೀಸ್ ಹೇಳ್ಕೊಳ್ಳುವಂಥದ್ದು, ಶನಿಗೆ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳುವಂಥದ್ದು, ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾ ಮಾರ್ತ್ಕಾಂಡ ಸಂಭೂತಂ ತಂ ನಮಾಮಿ ಶನಿಶ್ಚರಂ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು. ಆದಷ್ಟು ಸಹ ಶನಿಯ ದೋಷ ಇದ್ದಾಗ ಸುಮಾರು ಜನ ಹೇಳ್ತಿರ್ತಾರೆ, ಹೌದು ಗುರುಗಳೇ ನಾನು ಇದೆಲ್ಲ ಪೂಜೆ ಮಾಡಿದೆ, ಪುನಸ್ಕಾರಗಳನ್ನು ಮಾಡಿದೆ, ಏನು ಮಾಡೋದು ಕಡಿಮೆ ಆಗ್ತಿಲ್ಲ. ಒಂದನ್ನು ತಿಳ್ಕೊಳ್ಳಿ, ಶನಿಯ ದೋಷ ಬಂದಾಗ ಹಗಲು ಕಾಲದಲ್ಲಿ ನೀವೇನೇ ಪೂಜೆ ಮಾಡಿದ್ರೂ ಸಹ ಶನಿಗೆ ಅದು ಸಂಬಂಧ ಪಡೋದಿಲ್ಲ. ಆ ಪೂಜೆಗಳು ಅಷ್ಟು ನಿಮಗೆ ಫಲಪ್ರದವಾಗಿ ಇರೋದಿಲ್ಲ. ಯಾಕೆ ಅಂದರೆ ಸೂರ್ಯ ಇದ್ದಾಗ ಶನಿಗೆ ಬಲ ಕಡಿಮೆ. ಎಲ್ಲಿ ಸೂರ್ಯ ನಾವು ಹಿಂದಿನ ದಿನಗಳಲ್ಲಿ ಹೋದಾಗ ಶನಿಮಾತ್ಮನ ಕಥೆಗಳನ್ನು ಮಾಡಿಸ್ಕೊಳ್ತಿದ್ವಿ, ಶನಿಯನ ಉಪಾಸನೆಗಳನ್ನು ಮಾಡ್ತಿದ್ವಿ. ಯಾವಾಗ ಮಾಡ್ತಿದ್ವಿ ಅಂತ ಅಂದರೆ ರಾತ್ರಿ ಕಾಲದಲ್ಲಿ ಮಾಡ್ತಿದ್ವಿ. ಸೂರ್ಯ ಇಲ್ಲದ ಸಂದರ್ಭದಲ್ಲಿ, ಸೂರ್ಯ ಮುಳುಗಿದ ಸಂದರ್ಭದಲ್ಲಿ ಪೂಜೆ ಮಾಡುವಂಥದ್ದು ಶನಿಗೆ ಅತ್ಯಂತ ಫಲಪ್ರದವಾದಂತಹ ಪೂಜೆ. ಅದಕ್ಕೆ ನೀವೇನು ಮಾಡಬೇಕು ಅಂತ ಅಂದರೆ ಹಗಲೊತ್ತಿನಲ್ಲಿ ನೀವು ಹೋಗಿ ಒಂದು ಅಭಿಷೇಕವನ್ನು ಏನು ಬೇಕಾದ್ರೂ ಮಾಡಿ, ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕುಟುಂಬದಲ್ಲಿ ಒಂದು ಅಭಿಷೇಕವನ್ನು, ಅರ್ಚನೆಯನ್ನು, ಎಳ್ಬತ್ತಿ ಹಚ್ಚುವಂಥದ್ದು ನಮ್ಮ ಸಂಪ್ರದಾಯಗಳಿದೆ. ಅದನ್ನು ಎಳ್ಬತ್ತಿ ಹಚ್ಚುವುದನ್ನು ಯಾವಾಗ ಮಾಡಬೇಕು ಅಂತಂದರೆ ನೀವು ಸೂರ್ಯ ಮುಳುಗಿದ ಮೇಲೆಯೇ ಮಾಡಬೇಕು. ಸಾಯಂಕಾಲ 6 ಗಂಟೆ ಮೇಲೆ ನೀವು ಹೋಗಿ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಎಳ್ಳಚ್ಚಿ ಬನ್ನಿ. ಎಳ್ಬತ್ತಿ ಹಚ್ಚಿ ಬಂದಾಗ ನಿಮಗೆ ಅದು ದೋಷಗಳು ತುಂಬ ಪರಿಹಾರಗಳಾಗಕ್ಕೆ ಸಾಧ್ಯತೆ ಆಗುತ್ತೆ. ಗುರುಗಳೇ ಯಾರೋ ನಮಗೆ ಹೇಳಿದ್ರು, ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಅಡ್ಬೀಳ್ಬಾರ್ದಂತೆ, ತಲೆ ಬಗ್ಸಿ ನಮಸ್ಕಾರ ಮಾಡಬಾರ್ದಂತೆ, ಶನಿಮಾತ್ಮ ಬಂದು ಎಗಲೇರ್ಬಿಡ್ತಾನಂತೆ. ಇವೆಲ್ಲವೂ ಸಹ ಮೂಢನಂಬಿಕೆಗಳು. ಇವ್ಯಾವುದೂ ಸಹ ಆ ಥರ ಇಲ್ಲ. ಭಗವಂತನಿಗೆ ನಾವು ಯಾವ ಶರಣಾಗತಿರಾಗಲಿಕ್ಕೆ ಎಷ್ಟೆಷ್ಟು ಸಾಧ್ಯಗಳಾಗುತ್ತೋ ಅಷ್ಟೆಲ್ಲವೂ ನಾವು ಶರಣಾಗತರಾಗಬೇಕು. ಶರಣಾಗತಿ ಅಂತಂದರೆ ತಲೆಯನ್ನು ಬಾಗಿಸಿ ನಾವು ಪೂಜೆ ಮಾಡಿದಾಗಲೇ ಶರಣಾಗತಿ. ದುರಾಂಕಾರದಲ್ಲಿ ಕಲೆ ಎತ್ತು ಮಾಡಿದ್ರೆ ಅದು ಪೂಜೆ ಅನ್ಸ್ಕೊಳ್ಳೋದಿಲ್ಲ. ತಲೆಯನ್ನು ಬಗ್ಗಿಸಿ ದೇಹವನ್ನು ದಂಡಿಸಿ ಪೂಜೆಗಳನ್ನು ಮಾಡಿದಾಗಲೇ ಆ ಪೂಜೆಗೆ ಫಲ. ಆದ್ದರಿಂದ ಈ ಮೇಷರಾಶಿವರೆಗೆ 2026 ಸಂಪೂರ್ಣವಾಗಿ ದೋಷಪೂರಿತವಾಗಿ ಇರುತ್ತೆ. ಆದ್ದರಿಂದ ಒಂದೊಂದು ತಿಂಗಳು ಸಹ ಒಂದೊಂದು ಬದಲಾವಣೆಗಳಾಗ್ತಿರ್ತದೆ. ಈ ವರ್ಷ ಎಷ್ಟೋ ಪರವಾಗಿಲ್ಲ, ಈ ತಿಂಗಳು ಗುರುಗಳೇ, ಮುಂದಿನ ತಿಂಗಳು ಆಚೆ ತಿಂಗಳು ಇನ್ನೂ ಜಾಸ್ತಿ ಆಗೋಯ್ತು ನನಗೆ ಅಂತಿರ್ತಾರೆ. ಯಾಕೆ ಅಂತಂದರೆ ಈ ವರ್ಷದಲ್ಲಿ ಶನಿದೋಷ ಗುರು ದೋಷದಲ್ಲಿದ್ದರೆ ಮುಂದಿನ ತಿಂಗಳು ನಿಮ್ಗಾಲೆ ಕುಜದೋಷ ಜೊತೆಲಿ ಬರುತ್ತೆ. ಕುಜದೋಷ ಕ್ಲಿಯರ್ ಆಯಿತು ಗುರುಗಳೇ, ಅದೊಂದು 42 ದಿನ 48 ದಿವಸ ಇತ್ತು, ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಯಿತು ಅನ್ನೋವಷ್ಟುಕಾಲೆ ದುಡ್ಡಿನ ಸಮಸ್ಯೆ ಶುಕ್ರ ದೋಷಕ್ಕೆ ಬರ್ತಾನೆ. ಅದಕ್ಕೆ ನಾವು ಹೇಳೋದು, ಕಷ್ಟ ಅಂತ ಬಂದರೆ ಹಿಂದಿಂದಲೇ ಬರ್ತಾ ಇರುತ್ತೆ. ಅದು ಮೇಷರಾಶಿಗೆ ಆರಂಭ ಆಗಿದೆ. ಸುಖ ಬಂದಾಗ ಹಿಂದಿಂದಲೇ ಭಗವಂತ ಸುಖವನ್ನು ಕೊಡ್ತಾನೆ. ಕಷ್ಟವನ್ನು ನಾವು ಎಷ್ಟು ಸಹಿಸ್ಕೊಳ್ತೇವೋ, ಈ ದಿನ ಎಷ್ಟು ಕಹಿಯನ್ನು ನುಂಗ್ತೀವೋ, ನಾಳೆ ದಿನ ಸಿಹಿ ತಿನ್ನಲಿಕ್ಕೆ ನೀವು ಈಗಲೇ ನೀವು ರೆಡಿಯಾಗ್ತಾ ಇದ್ದೀರಾ ಅಂತ ಅಲ್ಲಿಗೆ. ಸಿಹಿ ತಿಂದ ಬಾಯಲ್ಲಿ, ಕಹಿ ತಿಂದ ಬಾಯಲ್ಲಿ ಸಿಹಿಯನ್ನು ಜಾಸ್ತಿ ತಿನ್ಬೋದು. ಅದೇ ನೀವು ಸಿಹಿನೇ ತಿಂತಾಯಿರಿ, ಸಿಹಿನೇ ಕಹಿ ಆಗಿಬಿಡುತ್ತೆ. ಆದರೆ ಕಹಿಯನ್ನು ತಿನ್ನಿ, ಅದು ಕಹಿ ನಿಮಗೆ ಮುಂದೆ ನಿಮಗೆ ಆರೋಗ್ಯಕರವೂ ಆಗುತ್ತೆ, ಮತ್ತು ಮುಂದೆ ನಿಮಗೆ ಸಿಹಿ ತಿನ್ನಲಿಕ್ಕೆ ಅದು ಉತ್ತಮವಾದಂಥ ದಾರಿ ಮಾಡಿಕೊಡುತ್ತೆ. ಆದ್ದರಿಂದ ಕಷ್ಟ ಅನ್ನುವಂಥದ್ದನ್ನು ನಾವು ಸುಖಪಟ್ಟಾಗ ಎಷ್ಟು ನಾವು ಸಂತೋಷದಲ್ಲಿ ತೆಗೆದುಕೊಳ್ತೀವೋ, ಕಷ್ಟವನ್ನೂ ಸಹ ನಾವು ಆದಷ್ಟು ಸಹ ಅದನ್ನು ಕಷ್ಟ ಅನ್ನುಕೊಳ್ಳದ ರೀತಿಯಲ್ಲಿ ನಾವು ಅದನ್ನು ತೆಗೆದುಕೊಳ್ಬೇಕು. ನಾನು ಆಗಲೇ ಕಿವಿ ಮಾತನ್ನು ಕೇಳಿದೆ ಅಂತಂದರೆ, ನೀವೆಲ್ಲಿ ದುಶ್ಚಟಗಳಿಂದ ಮತ್ತು ಧರ್ಮದ ವಿರುದ್ಧವಾಗಿ ನಡ್ಕೊಳ್ಳೋದ್ರಿಂದ ನೀವು ದೂರ ಇರ್ತೀರೋ ಅಷ್ಟು ನಿಮಗೆ ಶನಿಯ ಅನುಗ್ರಹವಾಗುತ್ತೆ. ಶಾಡೆ ಸಾತು ನನಗೂ ಬಂದಿದೆ, ಎಲ್ರಿಗೂ ಪ್ರತಿಯೊಬ್ಬರ ಜೀವನದಲ್ಲೂ ಬರುತ್ತೆ. ನಾವು ಯಾವಾಗ ಧರ್ಮದಲ್ಲಿ, ನಿಷ್ಠೆಯಲ್ಲಿ, ಆದಷ್ಟು ಸಹ ಗೌರವಾನ್ವಿತವಾಗಿ ಭಗವಂತನ ಉಪಾಸನೆಯಲ್ಲಿಯೋ ಇರ್ತೀವೋ ನಮಗದು ಗೊತ್ತಾಗೋದಿಲ್ಲ. ನಾನು ಅರ್ಚಕನಾಗಿ, ನಾನೊಬ್ಬ ಜ್ಯೋತಿಷಿಯಾಗಿ ನಾನು ಹೇಳುವಂಥವರು ಸಹ ನನಗೂ ಶಾಡೆ ಸಾತು ಬಂದಾಗ ನಾನು ಇದನ್ನೇ ಕ್ರಮವನ್ನು ಮಾಡುವಂಥದ್ದು. ಆದ್ದರಿಂದ ನೀವೆಲ್ಲರೂ ಸಹ ಯಾರೂ ಧೃತಿಗೆಡದೆ, ಯಾರೂ ಸಹ
ಏನೋ ಹಿಂಗಾಗೋಯ್ತಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದ ರೀತಿಯಲ್ಲಿ ಈಗಾದಾಗ ನಾನು ಪ್ರಿಪ್ರೇಷನ್ಸ್ ಮಾಡ್ಕೊಳ್ತೀನಿ, ಈಗಲೇ ನಾನು ಕ್ಲೀನಾಗಿ ಸಿದ್ಧತೆಗಳನ್ನು ಮಾಡ್ಕೊಳ್ತೀನಿ, ಹಿಂಗಿದ್ದಾಗ ನನಗೆ ಸರಿಯಾಗ್ಬಿಡುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗಿ 2026 ಮೇಷರಾಶಿಗಿರುವಂಥ ಶನಿ ದೋಷದಿಂದ ಮುಕ್ತರಾಗಲಿಕ್ಕೆ 50% ಮುಕ್ತರಾಗಲಿಕ್ಕೆ ನಿಮಗೆ ಅವಕಾಶಗಳುಂಟು. ನೀವು ಹೆಂಗೆ ನಡವಳಿಕೆ ಇರುತ್ತೋ ಅದ್ರ ಮೇಲೆ, ನಿಮ್ಮ ನಡವಳಿಕೆಯ ಮೇಲೆ ನಿಮ್ಮ ಕಷ್ಟಗಳು ಪ್ರಾರಂಭವಾಗುತ್ತೆ. ಆದರೆ ನಾನು ಆಗಲೇ ಹೇಳುವಂಥದ್ದು, ಮುಂದಿನ ದಿನಗಳಲ್ಲಂತೂ ಸುಖದ ಹಾದಿ ನಿಮಗೋಸ್ಕರವಾಗಿ ಕಾಯ್ತಾ ಇರುತ್ತೆ. ಈ ದಿನ ಕಷ್ಟವನ್ನು ಅನುಭವಿಸೋಣ, ನಾಳೆ ಸುಖಕ್ಕೋಸ್ಕರವಾಗಿ ಕಾಯ್ತಾ ಇರೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ.